ಚನ್ನಗಿರಿಯಲ್ಲಿ ಆದಂತಹ ಲಾಕ್ ಆಫ್ ಡೆತ್ ಲಢಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಂತಹ ಆದಿಲ್ 38 ವರ್ಷ ಆತನ ಮೃತದೇಹವನ್ನು ಈಗ ಸ್ವಗ್ರಾಮಕ್ಕೆ ತರಲಾಗಿದೆ. ನಿವಾಸದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಟ್ಕಾ ದಂಧೆ ನಡೆಸ್ತಾ ಇದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಠಾಣೆಗೆ ಕರೆತಂದ ಕೆಲವೇ ಕ್ಷಣಗಳಲ್ಲಿ ಅಸ್ವಸ್ಥಗೊಂಡಿದ್ದ, ಆ ಬಳಿಕ ಸಾವಿಗೀಡಾಗಿದ್ದ ಅಂತೇಳಿ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಆ ಬಳಿಕ ಆದಿಲ್ಗೆ ಮೂರ್ಛೆ ರೋಗ ಇತ್ತು, ಬೇರೆ ಬೇರೆ ವಿಚಾರಗಳು ಬೆಳಕಿಗೆ ಬರ್ತಾ ಇತ್ತು. ದೊಡ್ಡ ಲಢಾಯಿ ಶುರುವಾಗಿತ್ತು. ಈಗ ಚನ್ನಗಿರಿಗೆ ಆದಿಲ್ ಮೃತದೇಹವನ್ನು ತರಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಮುಗಿಲು ಮುಟ್ಟಿದೆ. 38 ವರ್ಷ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಕುಟುಂಬಸ್ಥರ ಕಣ್ಣೀರು, ಆಕ್ರಂದನ. ಬಹಳ ನೋವಲ್ಲಿದ್ದಾರೆ ಕುಟುಂಬಸ್ಥರು. ಸೂಕ್ತ ತನಿಖೆ ಆಗಬೇಕು. ಯಾರೇ ತಪ್ಪು ಮಾಡಿರಲಿ ಶಿಕ್ಷೆ ಆಗಲೇಬೇಕಾಗುತ್ತೆ ಈ ವಿಚಾರದಲ್ಲಿ. ಕುಟುಂಬಕ್ಕೆ ನೆರವಾಗಿದ್ದಂಥವ್ರು ತಂದೆ ಹೇಳ್ತಾರೆ, ಶಾಸಕರು ಹೇಳ್ತಾರೆ ಅಲ್ಲಿ ಮಟ್ಕಾ ದಂಧೆ ನಡೆಯೋದೇ ಇಲ್ಲ ಅಂತ ಹೇಳ್ತಾರೆ ಶಾಸಕರು. ಹಾಗಾದ್ರೆ ಪೊಲೀಸರು ಹೇಳ್ತಿರೋ ಸುಳ್ಳ? ಯಾವ ಕಾರಣಕ್ಕೋಸ್ಕರ ಆದಿಲನ್ನ ಕರೆದುಕೊಂಡು ಬಂದಿದ್ರು ಠಾಣೆಗೆ? ಏನಾಯ್ತು ಠಾಣೆಯಲ್ಲಿ? ಇದೆಲ್ಲವೂ ಕೂಡ ಸತ್ಯಾಸತ್ಯತೆ ಹೊರ ಬರಬೇಕಾಗಿದೆ. ನಿವಾಸದ ಬಳಿಯಿಂದ ನಮ್ಮ ಇಬ್ಬರು ಪ್ರತಿನಿಧಿಗಳು ಶ್ರೀಪಾದ್ ಪಾಟೀಲ್ ಹಾಗೂ ಭೀಮಾ ನಾಯಕ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯಕ್ ಬೆಳಗ್ಗಿನಿಂದಲೂ ಕೂಡ ಅಲ್ಲಿನ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ವೀರೇಶ್ ನಮ್ಮ ಪ್ರತಿನಿಧಿ ಬೆಳಗಿನಿಂದಲೂ ಕೂಡ ಅಲ್ಲಿಂದ ಅಪ್ಡೇಟ್ ಅನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೊಡ್ತಾ ಇದ್ದಾರೆ. ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಈಗ ನಿವಾಸದ ಬಳಿ ಇದ್ದಾರೆ. ಶ್ರೀಪಾದ್ ಪಾಟೀಲ್, ಚಿಕ್ಕಪ್ಪ ನಿಮ್ಮೊಂದಿಗಿದ್ದಾರೆ ಮಾತನಾಡೋದಕ್ಕೆ. ಏನು ಹೇಳ್ತಾರೆ ಅವರು? ಮಾತಾಡಿಸ್ಬೋದಾ ಶ್ರೀಪಾದ್? ಎಸ್ ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಈಗಷ್ಟೇ ಮೃತದೇಹ ಸ್ವಗ್ರಹಕ್ಕೆ ಆಗಮಿಸಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಅವರ ಪದ್ಧತಿಯ ಪ್ರಕಾರ ಅಂತಿಮ ವಿಧಿವಿಧಾನ ನೆರವೇರ್ತಾ ಇರುವಂಥದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಗೆ ಉಳಿದ ಕೆಲಸ ಸಂಪೂರ್ಣವಾಗಿ ಕಬ್ರಸ್ಥಾನಕ್ಕೆ ಅಂದರೆ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂತಹ ಕೆಲಸ ಕೂಡ ಆಗುತ್ತೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ ಆಕ್ರೋಶ, ಮತ್ತೊಂದು ಕಡೆ ದುಃಖ ಮನೆ ಮಾಡಿದೆ. ಸದ್ಯಕ್ಕೆ ಈ ಒಂದು ಘಟನೆ ಏನು ನಿನ್ನೆಯಿಂದ ನಡೆದಿದೆ, ಈ ವಿಚಾರಗಳ ಬಗ್ಗೆ ಚನ್ನಗಿರಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾಕಾಯಿತು, ಏನಾಯಿತು, ಎತ್ತ ಅಂತ. ಸ್ವತಃ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಆದಿಲ್ ಸಂಬಂಧಿಕರಿದ್ದಾರೆ. ಅವರ ಚಿಕ್ಕಪ್ಪ, ಸ್ವತಃ ಆದಿಲ್ ಅವರ ಚಿಕ್ಕಪ್ಪ ನಮ್ಮ ಜೊತೆಗಿದ್ದಾರೆ. ಏನಾಯಿತು, ಎತ್ತ ಅಂತ ಅವರಿಂದನೇ ಕೇಳೋಣ. ಮೆಹಬೂಬ್ರಿಗೆ ಏನಾಯಿತು, ಏನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ? ಸರ್, ನಿನ್ನೆ ಶುಕ್ರವಾರ 24ನೇ ತಾರೀಕು 7:30 ಗಂಟೆಗೆ ನಮಗೆ ಫೋನ್ ಬಂತು, ಆದಿಲಿಗೆ ಪೊಲೀಸ್ನವರು ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಯಾವುದಕ್ಕೋಸ್ಕರ ಹಿಡ್ಕೊಂಡು ಹೋಗಿದ್ದಾರೆ, ಅವರು ಏನಕ್ಕೋಸ್ಕರ ಹಿಡ್ಕೊಂಡು ಹೋಗಿದ್ದಾರೆ ಕೇಳೋಣ ಅಂತ ತಡೆಯಪ್ಪ ಅಂತ ಹೇಳಿ ನಾವೊಂದು 10-15 ನಿಮಿಷ ಟೈಮ್ ಲೇಟ್ ಮಾಡಿದಾಗ ಮತ್ತೆ 9 ಗಂಟೆಗೆ ಆದಿಲ್ ಜಡ್ಡಾದ ತೀರ್ಕೊಂಡ್ಬಿಟ್ಟ ಸ್ಟೇಷನ್ಗೆ ಅಂತ ಮತ್ತೆ ಕಾಲ್ ಬಂದಿದ್ದಕ್ಕೆ ನಾವು ಸೀದಾ ಇಲ್ಲಿಂದ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವಿ. ನಾವು ಇರೋ ಜಾಗದಿಂದ ಅಲ್ಲಿ ಹೋಗಿ ನೋಡಿದರೆ ಬಾಡಿ ಇತ್ತಲ್ಲಿ ತೀರ್ಕೊಂಡಾಗ ಪೊಲಿಟಿಷಿಯನ್ಗೆ ಹೋಗೋಣ ಆಸ್ಪತ್ರೆಯಲ್ಲಿ ಏನಿಲ್ಲ ಅಂತ ಹೇಳಿ ಅಲ್ಲಿ ಡಾಕ್ಟ್ರಿಗೆ ಮಾತಾಡ್ಕೊಂಡು ಆ ಪೊಲಿಟಿಷಿಯನ್ಗೆ ಹೋಗೋ ಟೈಮ್ನಾಗೆ ಕೋರಟ್ ಸರ್ಕಲ್ನಾಗೆ DSP ಸಾಹೇಬರು ಸಿಕ್ಕಿದ್ರು ನಮಗೆ. DSP ಸಾಹೇಬರು ಸಿಕ್ಕಿದಾಗ ನಮ್ಮ ಅಣ್ಣನ ಮಗನೇ ಸರ್ ಈ ಥರ ಆಗಿಬಿಟ್ಟಿತ್ತಲ್ಲ ಏನಂತ ನಾವು ಕೇಳಿದ್ವಿ. ಇಲ್ಲಪ್ಪ ನಮ್ಮವ್ರು ಹಿಂಗೆ ಹಿಡ್ಕೊಂಡು ಬಂದಿದ್ರು, ಅವ್ನು ಗಾಬರಿಯಾಗಿ ಅವ್ನಿಗೆ ಪಿಡಿಸ್ತರ ಬಂದು ನಾವು ಕಬ್ಬಣ ಅದೆಲ್ಲ ಕೊಟ್ಟು ಆಸ್ಪತ್ರೆಗೆ ಒಯ್ಯತ್ತಂಗ ಅವ್ನು ತೀರ್ಕೊಂಡ್ಬಿಟ್ಟ. ಯಾರು ಪೊಲೀಸರು ಹೇಳಿದ್ರು ನಿಮ್ಗೆ ಹಿಂಗೆ? DSP ಸಾಹೇಬರು ಆ ಥರ ಹೇಳಿದಾಗ, ಇಲ್ಲ ಸರ್ ನಾವು 30 ವರ್ಷ ಅವ್ನಿಗೆ ಸಂಪರ್ಸಿದ್ದೀವಿ, ಇಟ್ಕೊಂಡು ನಾವು ಅವ್ನಿಗೆ ಯಾವ ಪಿಡಿಸಿಲ್ಲ, ಯಾಕೆ ಕೈಲೇನಿಲ್ಲ, ರೋಗನಿಲ್ಲ, ಅವ್ನು ಪಾಲಿಸ್ ಕೆಲಸ ಮಾಡೋನು. ಸ್ಟೇಷನಿಗೆ ಹೋಗಿ ಮಾತಾಡೋಣ ಸರ್, ಇಲ್ಲಿ ರಸ್ತೆಗೆ ಬೇಡ ಜನ ಸೇರ್ಕೊತಾರೆ, ಸ್ಟೇಷನಿಗೆ ಹೋಗಿ ಮಾತಾಡೋಣ ಅಂತ ಸ್ಟೇಷನಿಗೆ ಹೋದ್ವಿ ನಾವು ಅವ್ರ ಜೊತೆಗೆ. ಅವರೊಂದು 5 ನಿಮಿಷ ಹಿಂದೆ ಬಂದರು, ನಾವು ಮುಂದೆ ಹೋದ್ವಿ. ಅಲ್ಲಿ ಸ್ಟೇಷನ್ನಾಗೆ CPS ಸಾಹೇಬರು ಇದ್ದರು. ಸರ್ ನಿಮ್ಮ ಕಂಟ್ರೋಲ್ನಾಗೆ ಸ್ಟೇಷನ್ ಇರ್ತಿದೆ, ಈಗ ಕರ್ಕೊಂಡು ಬಂದು ಈ ಥರ ಅನಾಹುತ ಆಗಿತ್ತಲ್ಲ, ಇದಕ್ಕೆ ಯಾರು ಕಾರಣ ಏನು ಅದು? ಅವರು ಅದೇ ಹೇಳಿದರು, ಇಲ್ಲ ಕಣ್ರಿ ನಾವು ಹಿಂಗೆ ಕರ್ಕೊಂಡೋಗಿ ಕೇಳ್ತಿದ್ವಿ, ಅವ್ನಿಗೆ ಒಂಥರ ಗಾಬರಿಯಾಗಿ ಲೋ BP ಥರ ಮಾಡ್ಕೊಂಡು ಅವ್ನಿಗೆ ಪಿಡಿಸ್ ಬಂದಿತ್ತಂತ ನಾವು ಕಬ್ಬಣ ಕೊಟ್ಟು ಬೀಗ ಕೊಟ್ಟು ಅದು ಕೊಟ್ಟು ಅವ್ನಿಗೆ ಯಾಕೆ ರೋಗನೂ ಇಲ್ಲ ಸರ್, 30 ವರ್ಷ ವಯಸ್ಸಿಂದ ನಾವು ಸಾಕಿದ್ವಿ, ಅವ್ನಿಗೆ ಮದುವೆ ಮಾಡಿದ್ವಿ, 2 ಹೆಣ್ಮಕ್ಳು, ಒಂದು ಗಂಡು ಮಗ ಐತೆ,
ಇವತ್ತಿವರೆಗೆ ಅಂಥ ಅನಾಹುತ ಏನೂ ಆಗಿಲ್ಲ. ನೀವು ಬೇಕಾದರೆ ಊರಾಗಿ ವಿಚಾರಿಸಿ ನೋಡ್ರಿ ಅವ್ನಿಗೆ ಯಾಕೆ ಕೈಲಿ ಐತೆ ಅಂತ. ಇಲ್ಲ ಡಾಕ್ಟ್ರ್ ನಾವು ಸರ್ಟಿಫಿಕೇಟ್ ಕೊಡಲ್ಲ ಅಂತ ನಿಮಗೆ ಗೊತ್ತಾದರೆ ನೀವೇ ಆಸ್ಪತ್ರೆಗಳಿಗೆ ವಿಚಾರಿಸ್ಕೊಂಡು ನೋಡ್ರಿ ಅಂತ ನಾವು ಅಲ್ಲೇ ವಾದ ಮಾಡಿದ್ವಿ. ವಾದ ಮಾಡಿದಾಗ ಅವರು ಆಯ್ತಲ್ಲ, ಅವಾಗ ನಾವೇನಂದ್ವಿ, ಸಿ ಕ್ಯಾಮ್ರಾ ಆಯ್ತಲ್ಲ ಸರ್, ಸಿ ಕ್ಯಾಮ್ರಾ ಚೆಕ್ ಮಾಡಿಬಿಡೋಣ, ಸಿ ಕ್ಯಾಮ್ರಾ ಚೆಕ್ ಮಾಡಿಬಿಡೋಣ, ಏನಾಗಿತ್ತು ಅಂತ ಗೊತ್ತಾಗ್ಬಿಡ್ತಿದೆ ಅಂತ ಹೇಳಿ ಸಿ ಕ್ಯಾಮ್ರಾ ಚೆಕ್ ಮಾಡೋಕೆ ಹೋದಾಗ 8:55 ಇವರು ಈ ಕಡೆಯಿಂದ ಕರ್ಕೊಂಡೋದ್ರು ಸರ್ ಒಳಗೆ. ಅವನು ಜೊತೆಗೆ ಹೋಗಿ ನಾನು ನಡ್ಕೊಂಡು 9:05 ಆ ಕಡೆಯಿಂದ ಇವನಿಗೆ ಎಳ್ಕೊಂಡು ಬಂದರು. ಇವ್ರು ಎಳ್ಕೊಂಡು ಬಂದೆ ಅವ್ನಿಗೆ ಪಿಡಿಸ್ತರ ಬಂದಿತ್ತು, ನಾವು ಕೇಳ್ತಿದ್ದೀವಿ ಅಂದರೆ ಅರ್ಧ ಗಂಟೆ ವೈದ್ಯ ಈಗ ಕರ್ಕೊಂಡು ಬಂದಾಗ ನಿಮ್ಮದೇ ತಪ್ಪು ಸರ್, ಇದು ಮಾಡಿದ್ರೆ ನಮಗೆ ಒಟ್ಟಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಆ ಹುಡುಗಿಗೆ ಐತಲ್ಲ ಒಂದು ಜೀವನಕ್ಕೆ ದಾರಿ ಆಗಬೇಕು. ಅದು ಮಾಡಿಕೊಡ್ತೀನಿ ಅಂದರೆ ನಾವು ಕಾನೂನು ಮುಖಾಂತರ ಒಪ್ಕೊತೀವಿ, ಇಲ್ಲ ಅಂತ ಹೇಳಿದರೆ ಕಾನೂನು ಮುಖಾಂತರೇ ಮುಂದೆ ಓಡಾಡ್ತೀವಿ ಸರ್ ನಾವು. ಈಗ ಏನು ಹೇಳಿದ್ದಾರೆ ಅಧಿಕಾರಿಗಳು ನಿಮಗೆ ಅಂತ ಅವ್ರಿಗೆ ನಾವು ಹೇಳಿದ್ಕೆ ಆಯ್ತಪ್ಪ ನಿಮಗೆ ಮಾಡಿಕೊಡ್ತೀವಿ, ನಾವು ಎಲ್ಲ ಅನುಕೂಲ ಮಾಡಿಕೊಡ್ತೀವಿ, ಸಿ ಕ್ಯಾಮ್ರಾ ಚೆಕ್ ಮಾಡೋಣ ಅಂತ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ವಿ ಸರ್ ಹೋಗಿ. ಅಷ್ಟರಾಗೆ ಹೊರಗಡೆ ಗಲಾಟೆ ಮಾಡಿದರು. ಅದು ಯಾರು ಮಾಡಿದರು ಏನು ಮಾಡಿದರು ಅಂತ ನಾವು ಒಳಗಿದ್ವಿ. DSP ಸಾಹೇಬ್ರಿದ್ರು, CP ಸಾಹೇಬ್ರಿದ್ರು, ನಮ್ಮ ಜೊತೆಗೆ ಸಿಬ್ಬಂದಿಗಳಿದ್ರು. ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಅದು ನಾವು ಹೊರಗೆ ಬಂದು ನೋಡಿಲ್ಲ. ಆಗಿರೋ ಗಲಾಟೆಗೂ ನಿಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ವಾ? ಅದಕ್ಕೂ ಸಂಬಂಧ ಇಲ್ಲ ಸರ್. ನಮ್ಮದು ನಾವು ನಮ್ಮ ಮಗ ತಿರ್ಕೊಂಡಿದ್ದಾನೆ, ನಾವು ಆ ನೋವ್ನಾಗ ಇದ್ದೀವಿ, ಅಣ್ಣನ ಮಗ ತಿರ್ಕೊಂಡಿದ್ದಾನೆ, ನಾವು ಆ ನೋವ್ನಾಗ ಇದ್ದೀವಿ, ನಾವು ಪಬ್ಲಿಕ್ಕಿಗೆ ತಗೊಂಡು ಏನು ಮಾಡೋಣ? ಆ ಥರ ಇದ್ದಾಗಕ್ಕೆ ಗಲಾಟೆ ಆಯಿತು. ಆಮೇಲೆ ಬೆಳಗ್ಗೆಯಿಂದ ಅಲ್ಲಿಗೆ ಸ್ವಲ್ಪ ಸ್ಟಾಪ್ ಮಾಡಿ ನಿಲ್ಲಿಸಿ ಐತಲ್ಲ. ಆಮೇಲೆ ಒಂದು ತೀರ್ಮಾನ ಮಾಡ್ಕೊಂಡು ಬಾಡಿ ಫಸ್ಟ್ ಮಾಡಮಿಗೆ ವೈರಿ ಅಂದರು. ದಾವಣಗೆರೆಗೆ 4 ಗಂಟೆಗೆ ಬಾಡಿ ಕಳಿಸ್ತೀವಿ ಸರ್. ಕಳಿಸಿ ಬೆಳಗ್ಗೆ ಹೋದ್ವಿ. ಅಲ್ಲಿ ನಿಮ್ಮ TV ಮುಖಾಂತರ ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡ್ರು. ಅವ್ರಿಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಈಗ ಬಾಡಿ ತೊಗೊಂಡು ಬಂದು ಸ್ನಾನ ಮಾಡಿಸ್ತಿದ್ವಿ. ಈಗ ಗೋರಿ ಹತ್ರ ಒಯ್ಬೇಕು. ಈ ಮರಣೋತ್ತರ ಪರೀಕ್ಷೆ ಆಯ್ತಲ್ಲ, ಪೊಲೀಸರು ಏನಾದ್ರು ನಿಮಗೆ ಮಾಹಿತಿ ಕೊಟ್ಟರ, ಅಧಿಕಾರಿಗಳು ಏನಾದ್ರು ಹೇಳಿದ್ರ? ಈಗ ಏನಿಲ್ಲ ಸರ್, ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಫಸ್ಟ್ ಮಾಡಮ್ ರಿಪೋರ್ಟಿಂದು ಮಾಹಿತಿ ನಮಗೇನು ಇನ್ನೂ ಸಿಕ್ಕಿಲ್ಲ. ಏನು ಬಯಸ್ತಿದ್ದೀರಿ ನೀವು? ನಿಮ್ಮ ಅಣ್ಣನ ಮಗನೇ ಈ ರೀತಿ ತೀರ್ಕೊಂಡಿರೋದು, ಒಬ್ಬ ಚಿಕ್ಕಪ್ಪಾಗಿ ಏನು ಹೇಳ್ತೀರಿ ಅಂತ? ಈಗ ನಮಗೆ ಏನಂತ ಹೇಳಿದರೆ, ಅದು ಅವ್ನು ಯಾವ ಇದ್ರಾಗೆ ಅವನು ತೊಂದರೆ ಆಗಿತ್ತು ಅಂತ ನಮಗೆ ಅದು ಫಸ್ಟ್ ಮಾಡಮ್ ರಿಪೋರ್ಟ್ ಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಆ ಹುಡುಗಿ ಜೀವನಕ್ಕೆ ಒಂದು ದಾರಿ ಬೇಕು, ಒಳ್ಳೆ ನ್ಯಾಯ ಕೊಡಬೇಕು ಅವ್ರಿಗೆ. ಕಾನೂನು ಮುಖಾಂತರ ನಮಗೆ ಒಳ್ಳೆ ನ್ಯಾಯ ಕೊಡಬೇಕು, ಅಷ್ಟು ನಾವು ಕೇಳ್ತಿದ್ದೀವಿ ಸರ್. ಅಷ್ಟು ಬಾ ಮಹಿಷ್ಕಿ ನಾನು ಅಜ್ಜಿ ನಮ್ಮ ಮಗ 3 ಮಕ್ಕಳಿಗೈತಿ. ಅವನಿಗೆ ಏನು ಕೆಲಸ ಇಲ್ಲ. 7:00 ಕರ್ಕೊಂಡು ಹೋಗಿ 9:00 ಸಾಯ್ತು ಅಂತ ಒಬ್ಬಕ್ಕನೇ ಬಂದು ಯಾರು ಹೇಳಿದ್ರಂತೆ. ನೋಡಕ್ಕೆ ಹೋಗಿದ್ರೆ ಅಲ್ಲಿ ಹಣ ಬಿದ್ದಿತ್ತಂತೆ. ಅದು ಆಮೇಲೆ ಅವ್ರು ಬಂದರು. ನನಗೆ ಟೆನ್ಷನ್ ಇರ್ತೈತೆ. ಈಗ ಕರ್ಕೊಂಡು ಬಂದು ಈ ಥರ ಅನಾಹುತ ಆಗಿತ್ತಲ್ಲ, ಇದಕ್ಕೆ ಯಾರು ಕಾರಣ ಏನು? ಅದು ಅವರು ಅದೇ ಹೇಳಿದರು, ಇಲ್ಲ ಕಣ್ರಿ ನಾವು ಹಿಂಗೆ ಕರ್ಕೊಂಡೋಗಿ ಕೇಳ್ತಿದ್ವಿ. ಅವ್ನಿಗೆ ಒಂಥರ ಗಾಬರಿಯಾಗಿ ಲೋ BP ಥರ ಮಾಡ್ಕೊಂಡು ಅವ್ನಿಗೆ ಪಿಡಿಸ್ ಬಂದಿತ್ತಂತ ನಾವು ಕಬ್ಬಣ ಕೊಟ್ಟು ಬೀಗ ಕೊಟ್ಟು ಅದು ಕೊಟ್ಟು. ಅವ್ನಿಗೆ ಯಾವ ರೋಗನೂ ಇಲ್ಲ ಸರ್. 30 ವರ್ಷ ವಯಸ್ಸಿಂದ ನಾವು ಸಾಕಿದ್ವಿ. ಅವ್ನಿಗೆ ಮದುವೆ ಮಾಡಿದ್ವಿ. 2 ಹೆಣ್ಮಕ್ಳು, ಒಂದು ಗಂಡು ಮಗ ಐತೆ. ಇವತ್ತಿವರೆಗೆ ಅಂಥ ಅನಾಹುತ ಏನೂ ಆಗಿಲ್ಲ. ನೀವು ಬೇಕಾದರೆ ಊರಾಗಿ ವಿಚಾರಿಸಿ ನೋಡ್ರಿ ಅವ್ನಿಗೆ ಯಾಕೆ ಕೈಲಿ ಐತೆ ಅಂತ. ಇಲ್ಲ ಡಾಕ್ಟ್ರ್ ನಾವು ಸರ್ಟಿಫಿಕೇಟ್ ಕೊಡಲ್ಲ ಅಂತ ನಿಮಗೆ ಗೊತ್ತಾದರೆ ನೀವೇ ಆಸ್ಪತ್ರೆಗಳಿಗೆ ವಿಚಾರಿಸ್ಕೊಂಡು ನೋಡ್ರಿ ಅಂತ ನಾವು ಅಲ್ಲೇ ವಾದ ಮಾಡಿದ್ವಿ. ವಾದ ಮಾಡಿದಾಗ ಅವರು ಆಯ್ತಲ್ಲ, ಅವಾಗ ನಾವೇನಂದ್ವಿ, ಸಿ ಕ್ಯಾಮ್ರಾ ಆಯ್ತಲ್ಲ ಸರ್, ಸಿ ಕ್ಯಾಮ್ರಾ ಚೆಕ್ ಮಾಡಿಬಿಡೋಣ, ಸಿ ಕ್ಯಾಮ್ರಾ ಚೆಕ್ ಮಾಡಿಬಿಡೋಣ, ಏನಾಗಿತ್ತು ಅಂತ ಗೊತ್ತಾಗ್ಬಿಡ್ತಿದೆ ಅಂತ ಹೇಳಿ ಸಿ ಕ್ಯಾಮ್ರಾ ಚೆಕ್ ಮಾಡೋಕೆ ಹೋದಾಗ 8:55 ಇವರು ಈ ಕಡೆಯಿಂದ ಕರ್ಕೊಂಡೋದ್ರು ಸರ್ ಒಳಗೆ. ಅವನು ಜೊತೆಗೆ ಹೋಗಿ ನಾನು ನಡ್ಕೊಂಡು 9:05 ಆ ಕಡೆಯಿಂದ ಇವನಿಗೆ ಎಳ್ಕೊಂಡು ಬಂದರು. ಇವ್ರು ಎಳ್ಕೊಂಡು ಬಂದೆ ಅವ್ನಿಗೆ ಪಿಡಿಸ್ತರ ಬಂದಿತ್ತು, ನಾವು ಕೇಳ್ತಿದ್ದೀವಿ ಅಂದರೆ ಅರ್ಧ ಗಂಟೆ ವೈದ್ಯ ಈಗ ಕರ್ಕೊಂಡು ಬಂದಾಗ ನಿಮ್ಮದೇ ತಪ್ಪು ಸರ್, ಇದು ಮಾಡಿದ್ರೆ ನಮಗೆ ಒಟ್ಟಿಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಆ ಹುಡುಗಿಗೆ ಐತಲ್ಲ ಒಂದು ಜೀವನಕ್ಕೆ ದಾರಿ ಆಗಬೇಕು. ಅದು ಮಾಡಿಕೊಡ್ತೀನಿ ಅಂದರೆ ನಾವು ಕಾನೂನು ಮುಖಾಂತರ ಒಪ್ಕೊತೀವಿ, ಇಲ್ಲ ಅಂತ ಹೇಳಿದರೆ ಕಾನೂನು ಮುಖಾಂತರೇ ಮುಂದೆ ಓಡಾಡ್ತೀವಿ ಸರ್ ನಾವು. ಈಗ ಏನು ಹೇಳಿದ್ದಾರೆ ಅಧಿಕಾರಿಗಳು ನಿಮಗೆ ಅಂತ ಅವ್ರಿಗೆ ನಾವು ಹೇಳಿದ್ಕೆ ಆಯ್ತಪ್ಪ ನಿಮಗೆ ಮಾಡಿಕೊಡ್ತೀವಿ, ನಾವು ಎಲ್ಲ ಅನುಕೂಲ ಮಾಡಿಕೊಡ್ತೀವಿ, ಸಿ ಕ್ಯಾಮ್ರಾ ಚೆಕ್ ಮಾಡೋಣ ಅಂತ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ವಿ ಸರ್ ಹೋಗಿ. ಅಷ್ಟರಾಗೆ ಹೊರಗಡೆ ಗಲಾಟೆ ಮಾಡಿದರು. ಅದು ಯಾರು ಮಾಡಿದರು ಏನು ಮಾಡಿದರು ಅಂತ ನಾವು ಒಳಗಿದ್ವಿ. DSP ಸಾಹೇಬ್ರಿದ್ರು, CP ಸಾಹೇಬ್ರಿದ್ರು, ನಮ್ಮ ಜೊತೆಗೆ ಸಿಬ್ಬಂದಿಗಳಿದ್ರು. ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಅದು ನಾವು ಹೊರಗೆ ಬಂದು ನೋಡಿಲ್ಲ. ಆಗಿರೋ ಗಲಾಟೆಗೂ ನಿಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ವಾ? ಅದಕ್ಕೂ ಸಂಬಂಧ ಇಲ್ಲ ಸರ್. ನಮ್ಮದು ನಾವು ನಮ್ಮ ಮಗ ತಿರ್ಕೊಂಡಿದ್ದಾನೆ, ನಾವು ಆ ನೋವ್ನಾಗ ಇದ್ದೀವಿ, ಅಣ್ಣನ ಮಗ ತಿರ್ಕೊಂಡಿದ್ದಾನೆ, ನಾವು ಆ ನೋವ್ನಾಗ ಇದ್ದೀವಿ, ನಾವು ಪಬ್ಲಿಕ್ಕಿಗೆ ತಗೊಂಡು ಏನು ಮಾಡೋಣ? ಆ ಥರ ಇದ್ದಾಗಕ್ಕೆ ಗಲಾಟೆ ಆಯಿತು. ಆಮೇಲೆ ಬೆಳಗ್ಗೆಯಿಂದ ಅಲ್ಲಿಗೆ ಸ್ವಲ್ಪ ಸ್ಟಾಪ್ ಮಾಡಿ ನಿಲ್ಲಿಸಿ ಐತಲ್ಲ. ಆಮೇಲೆ ಒಂದು ತೀರ್ಮಾನ ಮಾಡ್ಕೊಂಡು ಬಾಡಿ ಫಸ್ಟ್ ಮಾಡಮಿಗೆ ವೈರಿ ಅಂದರು. ದಾವಣಗೆರೆಗೆ 4 ಗಂಟೆಗೆ ಬಾಡಿ ಕಳಿಸ್ತೀವಿ ಸರ್. ಕಳಿಸಿ ಬೆಳಗ್ಗೆ ಹೋದ್ವಿ. ಅಲ್ಲಿ ನಿಮ್ಮ TV ಮುಖಾಂತರ ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡ್ರು. ಅವ್ರಿಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಈಗ ಬಾಡಿ ತೊಗೊಂಡು ಬಂದು ಸ್ನಾನ ಮಾಡಿಸ್ತಿದ್ವಿ. ಈಗ ಗೋರಿ ಹತ್ರ ಒಯ್ಬೇಕು. ಈ ಮರಣೋತ್ತರ ಪರೀಕ್ಷೆ ಆಯ್ತಲ್ಲ, ಪೊಲೀಸರು ಏನಾದ್ರು ನಿಮಗೆ ಮಾಹಿತಿ ಕೊಟ್ಟರ, ಅಧಿಕಾರಿಗಳು ಏನಾದ್ರು ಹೇಳಿದ್ರ? ಈಗ ಏನಿಲ್ಲ ಸರ್, ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಫಸ್ಟ್ ಮಾಡಮ್ ರಿಪೋರ್ಟಿಂದು ಮಾಹಿತಿ ನಮಗೇನು ಇನ್ನೂ ಸಿಕ್ಕಿಲ್ಲ. ಏನು ಬಯಸ್ತಿದ್ದೀರಿ ನೀವು? ನಿಮ್ಮ ಅಣ್ಣನ ಮಗನೇ ಈ ರೀತಿ ತೀರ್ಕೊಂಡಿರೋದು, ಒಬ್ಬ ಚಿಕ್ಕಪ್ಪಾಗಿ ಏನು ಹೇಳ್ತೀರಿ ಅಂತ?
ಈಗ ನಮಗೆ ಏನಂತ ಹೇಳಿದರೆ ಅದು ಅವ್ನು ಯಾವ ಇದ್ರಾಗೆ ಅವನು ತೊಂದರೆ ಆಗಿತ್ತು ಅಂತ ನಮಗೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ ಆ ಹುಡುಗಿ ಜೀವನಕ್ಕೆ ಒಂದು ದಾರಿ ಬೇಕು, ಒಳ್ಳೆ ನ್ಯಾಯ ಕೊಡಬೇಕು ಅವ್ರಿಗೆ, ಕಾನೂನು ಮುಖಾಂತರ ನಮಗೆ ಒಳ್ಳೆ ನ್ಯಾಯ ಕೊಡಬೇಕು, ಅಷ್ಟು ನಾವು ಕೇಳ್ತಿದ್ದೀವಿ ಸರ್. ಅಷ್ಟು ಬಾ ಮುಗಿಸ್ಕಿ ನಾನು ಅಜ್ಜಿ ನಮ್ಮ ಮೊಮ್ಮಗ 3 ಮಕ್ಕಳಿಗೈತಿ, ಅವನಿಗೆ ಏನು ಕೆಲಸ ಇಲ್ಲ. 7ವರೆಗೆ ಕರ್ಕೊಂಡೋಗಿ 9ವರೆಗೆ ಸಾಯ್ತು ಅಂತ ಒಬ್ಬಕ್ಕನೇ ಬಂದು ಯಾರು ಹೇಳಿದ್ರಂತೆ. ನೋಡೋಕೆ ಹೋಗಿದ್ರೆ ಅಲ್ಲಿ ಹಣ ಬಿದ್ದಿತ್ತಂತೆ ಅದು. ಆಮೇಲೆ ಅವ್ರು ಬಂದರು,